ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳೇ ಆಗಿತ್ತು ಅನ್ಸುತ್ತೆ ವ್ಲಾಗ್ ಮಾಡಿ. ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿತ್ತು, ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನಡೆ 5:30ಗೆ ಸ್ಟಾರ್ಟ್ ಆಯಿತು. ಸೊ ಎದ್ದು ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಮರ್ಚಿಟ್ಟೆ. ಆ್ಯಂಡ್ ಆಮೇಲೆ ಹಾಲಿಗೆ ಬಂದು ಲೈಟ್ಸ್ ಎಲ್ಲ ಆನ್ ಮಾಡಿ ಡೋರ್ ಓಪನ್ ಮಾಡಿ ಫುಲ್ಲು ಏನದು ಗಾಳಿ, ನ್ಯಾಚುರಲ್ ಗಾಳಿನೆಲ್ಲ ತೊಗೊತಿದ್ದೆ ಈಚೆ ಬಂದ್ಕೊಂಡು. ಗೈಸ್, ಮಾರ್ನಿಂಗ್ ಟೈಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? 3 ಗಂಟೆಯಿಂದ ಒಂದು 5-5:30ವರೆಗೂ ತುಂಬ ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಎದ್ದೋಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೇ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಏನನ್ಸುತ್ತೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಅನಿಸುತ್ತೆ, ಕೆಲಸ ಮಾಡಬೇಕು ಅನಿಸುತ್ತೆ, ಏನಾದ್ರು ಒಂದು ಮಾಡಬೇಕು ಅಂತ ಅನಿಸ್ತಿರುತ್ತೆ. ಓಕೆನಾ? ಸೊ ಆಮೇಲೆ ನಾನು ಅಂದರೆ ವಾಪಸ್ ರಿಟರ್ನ್ ಒಳಗಡೆ ಬಂದು ಎಕ್ಸಸೈಸ್ ಮಾಡಬೇಕಿತ್ತು. ಸೊ ಇವತ್ತು ನಾನು ಕಾಲೇಜಿಗೆ ಹೋಗಿಲ್ಲ. ಓಕೆನಾ? ಸೊ ಅದಕ್ಕೇ ಕಾಲೇಜ್ಗೆ ಹೋಗದೇ ಇರೋ ಕಾರಣ ಸ್ವಲ್ಪ ಜಾಸ್ತಿನೇ ಎಕ್ಸಸೈಸ್ ಮಾಡಿದೆ ಅಂತ ಅಂದ್ಕೊತೀನಿ. 1 ಅವರ್ ಎಕ್ಸಸೈಸ್ ಮಾಡಿದ್ದೀನಿ ಗೈಸ್. ಯೂಶ್ವಲಾಗಿ ನಾನು ಅರ್ಧ ಅವರ್ ಏನೋ ಮಾಡ್ತಿದ್ದೆ ಅಷ್ಟೇ. ಬಟ್ ಈಗ ಮಾತ್ರ 6ಇಂದ 7ವರೆಗೂ ಮಾಡಿದ್ದೀನಿ. ಹಾಗೆ ನಾನು ಏನೇನು ಯಾವುದೇ ಎಕ್ಸಸೈಸ್ ಎಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡಿದ್ನೋ, ಸೊ ಎಲ್ಲ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿ ಆಯಿತು. ಆಮೇಲೆ ಬಿಸಿನೀರನ್ನ ಕುಡಿಯೋ ಟೈಮಲ್ಲಿ ಏನಾಗೋಯಿತು, ಫುಲ್ ಎಲ್ಲ ಚೆಲ್ಕೊಂಬಿಟ್ಟಿದ್ದೆ ಗೈಸ್. ಬಿಸಿ ನೀರನ್ನ ಚೆಲ್ಕೊಂಬಿಟ್ಟೆ. ಆಮೇಲೆ ನೋಡೋ ನಾನು ಬಿಸಿನೀರಾಗ ಏನೂ ಕುಡಿಯೋಕೆ ಹೋಗಿಲ್ಲ. ಆಮೇಲೆ ನೆಲದ ಮೇಲೆ ಎಲ್ಲ ಚೆಲ್ಲೋಗಿಬಿಟ್ಟಿತ್ತು ನೀರು. ಸೊ ಅದಕ್ಕೆ ಬಿದ್ದಿದ ತಕ್ಷಣ ನಾನು ಏನು ಮಾಡಿದೆ, ಗ್ಲಾಸನ್ನು ತೊಗೊಂಡು ಕೆಳಗಡೆ ಹಾಕ್ಬಿಟ್ಟೆ. ಆಗ ನೀರೆಲ್ಲ ಫುಲ್ಲು ಚೆಲ್ಲೋಯ್ತು ನೋಡಿ. ಮ್ಯಾಟ್ ಮೇಲೆಲ್ಲ ನೀರು ಬಿದ್ದುಬಿಟ್ಟಿದೆ. ಅದಕ್ಕೆ ಅದನ್ನೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡೆ. ಆ್ಯಂಡ್ ಬೀಟ್ರೂಟ್ ಜ್ಯೂಸ್ ಇತ್ತಲ್ವ ಅರ್ಧ, ಸೊ ಅದನ್ನು ಕುಡಿದೆ. ಬಿಸಿನೀರನ್ನು ಕುಡಿಯೋಕೆ ಹೋಗಿಲ್ಲ. ಸೊ ಅದನ್ನು ಸ್ಕಿಪ್ ಮಾಡಿ ಬೀಟ್ರೂಟ್ ಜ್ಯೂಸನ್ನ ಕುಡಿದು ಮುಗಿಸ್ಕೊಂಡೆ. ಆ್ಯಂಡ್ ನೈಟು ನಾನು ಓಟ್ಸನ್ನ ನೆನೆಸಿ ಇಟ್ಟಿರಲಿಲ್ಲ. ಸೊ ಅದಕ್ಕೇ ಬೆಳಗ್ಗೆ ಹಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ನಿಜವಾಗ್ಲೂ ಆ ಥರ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ದಿನದಿಂದ ಕುಡಿತಾ ಇದ್ದೀನಿ. ನೋಡಿದ್ರೆ ಅದು ತುಂಬ ಇವತ್ತು ಆ್ಯಕ್ಚುಲಿ ತುಂಬ ಬಿಸಿ ಆಗಿಬಿಟ್ಟಿತ್ತು. ಆ ಕಡೆಯಲ್ಲಿ ಏನೂ ಇಡಕ್ಕೆ ಹೋಗಿದ್ದೆ ಗೈಸ್, ಏನೂ ತೊಗೊಳಕ್ಕೆ ಹೋಗಿದ್ದೆ. ನೋಡೋ ತುಂಬ ಬಿಸಿ ಆಗಿಬಿಡ್ತಾ, ಈಗ ಇಟ್ಕೊಂಡು ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಮೆತ್ತಗೆ ಕುಡಿತಾ ಇದೆ. ನೋಡಿದ್ರೆ ಇದಾಯಿತು. ಬೆಳಗ್ಗೆನೇ ಮೂಡ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹಾಲ್ಗೆ ಇಟ್ಟಿದ್ದೀನಿ. ಚಿಯಾ ಸೀಡ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಹಾಲನ್ನ ಹಾಕೋತೀನಿ. ನನಗಂತೂ ಚೆಲ್ಕೊಂಡಾಗಿಂದ ಬಿಸಿ ಅಂದ್ರೇ ಭಯ ಆಗ್ತೈತೆ. ಸ್ವಲ್ಪ ಇದೆ, ಇಷ್ಟಿದೆ. ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಗ್ ಇದೆ. ಸೊ ಈಗ ನಾನು ಗ್ರ್ಯಾಟಿಟ್ಯೂಡ್ ಬರೆದು ಮುಗಿಸ್ಕೊತೀನಿ ಫಸ್ಟು. ಈಗ ಓಟ್ಸ್ನ ತಿಂತಾಯಿದ್ದೀನಿ. ಆ್ಯಂಡ್ ಇದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ 7:46 ಆಗಿದೆ. ಸೊ ಈಗ ತಿಂತಾಯಿದ್ದೀನಿ. ಫ್ರೂಟ್ಸ್ ಹಾಕ್ಕೊಂಡು ತಿಂತಿದ್ದೆ, ಬಟ್ ಮನೇಲಿದ್ದೀನಲ್ಲ, ಸೊ ಫ್ರೂಟ್ಸ್ ಬೇಡ. ಈಗ ಇಷ್ಟು ಪಾತ್ರೆ ಇದೆ. ಆ್ಯಂಡ್ ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ ಕೆಳಗಡೆ. ಸೊ ಇಷ್ಟೇ ಗೈಸ್ ಇರೋದು ಪಾತ್ರೆ. ಆ್ಯಂಡ್ ಅವತ್ತು ಹೇಳ್ದೆ ನಾನು ಫ್ರಿಜ್ ಕ್ಲೀನ್ ಮಾಡ್ತೀನಿ ಅಂತ, ಬಟ್ ಮಾಡಿಲ್ಲ. ಇವತ್ತು ಮಾಡ್ತೀನಿ ಗೈಸ್. ಇದ್ರೂ ಮನೇಲಿದ್ದೀನಲ್ಲ, ಸೊ ಮಾಡ್ತೀನಿ. ಇಷ್ಟು ಗಲೀಜಾಗಿಬಿಟ್ಟಿದೆ. ಆ್ಯಂಡ್ ಮೇಲೆ ಏನೂ ಇಲ್ಲ, ಅಷ್ಟೊಂದು ಕಾಳುಗಳೇನೋ ಇದೆ ಅಷ್ಟೇ ಇರೋದು. ಸೊ ಈಗ ಬೇಗ ಪಾತ್ರೆನ ತೊಳ್ಕೊಬಿಡೋಣ ಗೈಸ್. ಇದು 11 o'clock ತಿನ್ನಬೇಕು ಅಂತ ಈಗ ಬಿಡಿಸ್ಕೊತಾ ಇದ್ದೀನಿ. ದಾಳಿಂಬೆ ಹಣ್ಣು
ಹಂಗೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ಅಮ್ಮ ಅಮ್ಮ ಅದು ಸೋಪ್ ಬೇರೆ ಖಾಲಿ ಆಗಿದೆಯಲ್ಲ, ಅದಕ್ಕೇ ನಮ್ಮ ಇವಾಗ ಸೋಪ್ ತರಕ್ಕೆ ಹೋಗಿದ್ದಾರೆ. ಅದಕ್ಕೆ ಆ ಗ್ಯಾಪಲ್ಲಿ ದಾಳಿಂಬೆ ಹಣ್ಣೆ ಬಿಡಿಸ್ಕೊತಾ ಇದ್ವಿ. ಗೈಸ್ ಫೈನಲಿ ಬಿಡಿಸ್ಕೊಂಡಿದ್ದಾಯಿತು. ನಮ್ಮಮ್ಮ ಇನ್ನೂ ಬಂದಿಲ್ಲ ಗೈಸ್ ತಗೊಂಡು. ನಾನು ನೀಟಾಗೆಲ್ಲ ಪಾತ್ರೆ ತೊಳೆದು ಇಟ್ಟೆ, ಜೋಡ್ಸೋಕ್ಕೇನು ಹೋಗಿಲ್ಲ. ಯಾಕಂದರೆ ನಮ್ಮಮ್ಮ ಮಧ್ಯಾಹ್ನ ನಾನ್ ವೆಜ್ ಮಾಡ್ತಾರೆ ಅಂದ್ಬಿಟ್ಟು, ಸೊ ಮತ್ತೆ ಎಲ್ಲ ಪಾತ್ರೆ ಬೇಕಿರುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟೆ. ಆ್ಯಂಡ್ ಆಮೇಲೆ ನನಗೆ ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೆ, ಅದನ್ನು ಬಾಯ್ಲ್ ಮಾಡ್ಕೊತಿದ್ದೆ. ಆ್ಯಂಡ್ ಅದೇ ಗ್ಯಾಪಲ್ಲಿ ಫ್ರಿಜ್ನ ಕ್ಲೀನ್ ಮಾಡಬೇಕಿತ್ತಲ್ಲ, ಸೊ ಎಲ್ಲ ನೀಟಾಗೆಲ್ಲ ಕೆಳಗಡೆ ಎತ್ತಿಟ್ಟು ಅದ್ರದ್ದು ಏನು ಬರುತ್ತೋ ಸೊ ಇಡೋದು, ಅದನ್ನೆಲ್ಲ ನೀಟಾಗೆಲ್ಲ ಉಜ್ಜಿಬಿಟ್ಟು ನೀಟಾಗಿ ತೊಳೆದು ಈಚೆ ಸ್ವಲ್ಪ ಹೊತ್ತು ಹಂಗೆ ಇಟ್ಟಿದ್ದೆ, ಸೊ ನೀರು ಎಲ್ಲ ಹೋಗಲಿ ಅಂತ. ಆ್ಯಂಡ್ ಈ ಕಡೆ ಯಾವ್ದು ಬೇಕು ಐಟಮ್ಸ್ ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ, ಆ್ಯಂಡ್ ಆಮೇಲೆ ಅಲ್ಲಿ ಫ್ರಿಜ್ಜಲ್ಲೆಲ್ಲ ನೀಟಾಗೆಲ್ಲ ಉಜ್ಜಿಕೊಂಡು ಆಮೇಲೆ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ನಾನು ನೀಟಾಗಿ ಎತ್ತಿಕೊಂಡೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಸಪ್ರೇಟ್ ಮಾಡಿ, ಆ್ಯಂಡ್ ಆ ಕಡೆ ಯಾವುದಾದ್ರು ಇಡಬೇಕು ಆ ಕಡೆ ಇಕ್ಕಿರೋದೆಲ್ಲ ಕೆಳಗಡೆ ಇಡಬೇಕಿರೋದು, ಈ ಕಡೆ ಇಡಬೇಕಿರೋದೆಲ್ಲ ಮೇಲೆ ಇಡಬೇಕಿರೋದು. ಸೊ ಎಲ್ಲ ನೀಟಾಗೆಲ್ಲ ಇಟ್ಟಿಕೊಂಡು ಆಮೇಲೆ ಲಾಸ್ಟಿಗೆ ಎಲ್ಲ ಫ್ರಿಜ್ನ ತೆಗ್ದಿದ್ನಲ್ವಾ, ಸೊ ಅದ್ರದ್ದೆಲ್ಲ ವೇಸ್ಟ್ ಏನೇನಿತ್ತು ಅದನ್ನೆಲ್ಲ ಸಿಂಕ್ ಹಾಕ್ಬಿಟ್ಟು ಆ್ಯಂಡ್ ಆ ಕಡೆ ಅದೆಲ್ಲ ಒಣಗ್ತಿತ್ತು. ಅದೇ ಗ್ಯಾಪಲ್ಲಿ ನನಗೆ ಮಧ್ಯಾಹ್ನ ಅಂತೀನಿ 11 ಗಂಟೆ ಆಗಿತ್ತು. ಸೊ ಆವಾಗ ಬೀಟ್ರೂಟ್ ಅಂತೀನಿ ದಾಳಿಂಬೆಯನ್ನು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಈಗ ಅದನ್ನು ತಿಂತಾಯಿದ್ದೀನಿ. ಸೊ ಗೈಸ್ ಜಸ್ಟ್ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಫುಲ್ಲು ನಾನು ಏನೋ ಫುಲ್ ಚಳಿ ಇತ್ತು ಅಂದ್ಬಿಟ್ಟು ವೆದರು ಬಿಸಿ ಸ್ನಾನ ಮಾಡಿದೆ. ನೋಡಿದ್ರೆ ಇವಾಗ ಶೆಕೆ ಆಗ್ತಿದೆ ಗಾಯ್ಸ್. ಆ್ಯಕ್ಚುಲಿ ಹೊಟ್ಟೆ ಮಾತ್ರ ತುಂಬ ಅಂದರೆ ತುಂಬ ಹಸ್ತಿದೆ. ನಮ್ಮ ಅಮ್ಮನೂ ಬರೋದು ಲೇಟ್ ಅಂತ ಅಂದರು. ಅಡುಗೆ ಅಂತೂ ಏನಂದರೆ ಏನೂ ಇಲ್ಲ. ನನ್ನ ತಂಗಿನೂ ಏನು ಅಡುಗೆ ಅಂತೂ ಸದ್ಯಕ್ಕೆ ಏನಂದರೆ ಏನೂ ಇಲ್ಲ. ಇವಾಗ ನಾನು ಬೀಟ್ರೂಟ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಗೈಸ್ ಯಾವ ಥರ ಮಾಡಿದ್ದೀನಿ, ಎಷ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ. ಅಲ್ಲಿ ನಾರ್ಮಲ್ ಸೊಪ್ಪು ಹೂವು ಅದು ಇದು ಅಳು ಮುಳು ಕಸ ಕಡ್ಡಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಮೇಲೆ ಮಾತ್ರ ಆಲೂ ಮೊಸರು ಇಟ್ಟಿದ್ದೀನಿ ಗೈಸ್. ಆ್ಯಕ್ಚುಲಿ ಬೀಟ್ರೂಟ್ ಪಲಾವ್ಗೆ ಮೊಸರು ಹಾಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ ಗೈಸ್, ಬೆಸ್ಟ್ ಕಾಂಬಿನೇಷನ್. ಸೊ ಈಗ ನಾನು ಮಾಡ್ಕೊತೀನಿ, ಜಸ್ಟ್ ನನ್ನೊಬ್ಳಿಗಷ್ಟೇ ಮಾಡ್ಕೊಳ್ಳೋದು. ಆ್ಯಂಡ್ ನಮ್ಮ ಅಮ್ಮನೂ ಬಂದುಬಿಟ್ಟು ಏನೋ ನಾನ್ ವೆಜ್ ಏನೋ ಮಾಡ್ತಾರಂತೆ, ಸೊ ಡೋಂಟ್ ನೋ ವೈ. ಸೊ ಈಗ ನಾನು ಮಾಡ್ಕೊತೀನಿ, ಏನೋ ಒಂದು 5 ನಿಮಿಷ ನಾನು ಒಬ್ಳಿಗಲ್ವಾ, ಸೊ ಮಾಡ್ಕೋಬೋದು ಅಷ್ಟೇ. ಪ್ರಿಪೇರ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಆ್ಯಂಡ್ ಇಲ್ಲಿ ಹಂಗೆ ಅರ್ಧ ಹಂಗೆ ಇಟ್ಟಿದ್ದೀನಿ. ಇಲ್ಲಿ ಸೊಪ್ಪಿದೆ, ತಲೆಯಲ್ಲಂತೂ ಎಷ್ಟೊಂದು ಹೊಡ್ತಿದೆ, ಏನು ಮಾಡೋದು ಏನು ಮಾಡ್ಕೊಂಡು ತಿನ್ನೋದು ಅಂತ. ಬಟ್ ಈಗ ಬೀಟ್ರೂಟ್ ಇರೋದ್ರಿಂದ ಬೀಟ್ರೂಟ್ ಪಲಾವ್ನ ಮಾಡಿ ತಿಂತೀನಿ. ಆ್ಯಂಡ್ ಆಮೇಲೆ ಸ್ಯಾರಿ ಹಾಕ್ಕೊಂಡೆಲ್ಲ ರೀಲ್ಸ್ ಮಾಡೋದೆ. ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಒಬ್ಳಿಗೆ ಅಷ್ಟೇ ಮಾಡ್ಕೊತಾ ಇರೋದು. ನನ್ನ ತಂಗಿಗೂ ಇಟ್ಟರೆ ಸ್ವಲ್ಪ ಇಡ್ತೀನಿ ಅಷ್ಟೇ. ಅವಳು ಬರೋದು 4 ಗಂಟೆ ಆಗುತ್ತೆ. ಸೊ ಈಗೆಲ್ಲ ಮಾಡ್ತೀನಿ ಗೈಸ್. ನೋಡಿ ಇಷ್ಟು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಬೇಕು, ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಬೇಕಷ್ಟೆ ಗೈಸ್. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಗೈಸ್, ನೋಡಿ. ಸಿಂಪಲಾಗೇ ಮಾಡ್ಕೊಂಡಿದ್ದು. ಈಗ ಮೊಸರು ಜೊತೆ ತಿನ್ಬೇಕು. ಈಗ ತಿಂದು ಟೇಸ್ಟ್ ಹೇಳ್ತೀನಿ, ಓಕೆನಾ?
ಸ್ವಲ್ಪ ಲೈಟಾಗಿ ಖಾರ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ ಗೈಸ್. ಆದರೆ ನೆಕ್ಸ್ಟು ಯಾವಾಗಾದ್ರೂ ನಾನು ಬೀಟ್ರೋಟ್ ಪಲಾವ್ ಮಾಡಿದ್ರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನೋ ಕಣ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಈ ಥರ ರೆಡಿಯಾಗಿದ್ದೆ, ಕಾಣ್ತಿಲ್ವಾ? ರೀಲ್ಸ್ ಎಲ್ಲ ಮಾಡಿ ಮುಗೀತು. ಸೊ ನೋಡಿ ಈ ಥರ ಕಾಣ್ತಿದ್ದೀನಿ. ಈ ಥರ ಕಾಣ್ತಿದೆ ಗೈಸ್, ಅಷ್ಟೇ. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಅಷ್ಟೇ. ರೀಲ್ ಶೂಟ್ ಎಲ್ಲ ಮುಗೀತು ಅಷ್ಟೇ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಕರೇಲಿ ಹೋಯ್ ತಗೊಂಡೋಗ್ತೀನಿ ಮನೆಗೆ ನಾನು ಪಾಪುನ. ಬಾಯ್ ಬಾಯ್. ತಗೊಂಡೋಗ್ತೀನಿ ಬಾಯ್. ಗೈಸ್ ಈಗ ಗೌತಮಿ ಬರ್ಡೇ ಇದೆಯಲ್ಲ, ಸೊ ಅದಕ್ಕೆ ಒಳಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ತಂಗಿ ಇಬ್ರು. ಸೊ ಈಗ ಕೇಕ್ ತೊಗೊಂಡು ಹೋಗಬೇಕು. ಕಾಲ್ ಮಾಡಿ ಹೇಳಿದ್ದೀನಿ ಕೆಳಗಡೆನೇ ಇರು ಅಂತ, ಸೊ ಅವಳು ಅಲ್ಲೇ ಇರ್ತಾಳೆ. ಸೊ ಈಗ ಗಾಡಿ ನಮ್ಮ ಮನೆಯಿಂದ ಅವ್ರ ಮನೆಗೆ 8 ಮಿನಿಟ್ ತೋರಿಸ್ತಿದೆ ಲೊಕೇಶನಲ್ಲಿ. ನಾನು ಅವ್ರ ಮನೆಗೆ ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಈಗ ಸ್ಮಾಲಾಗಿ ಒಂದು ಕ್ಯೂಟಾಗಿ ಒಂದು ಕೇಕ್ ತೊಗೊಂಡು ಏನಾದರೂ ಒಂದು ನೋಡ್ತೀನಿ, ಗಿಫ್ಟು ಏನಾರ ಚೆನ್ನಾಗಿರೋದು ನೋಡಿಬಿಟ್ಟು ತೊಗೋತೀನಿ ಅಷ್ಟೇ. ಹೋಗುವ ಆ ಕಡೆ ಇದು ಪಿಲ್ಗನಲ್ಲಿ ಎಲ್ಲಿ ಕೇಳು. ಬ್ಲಾಕ್ ಫಾರ್ ಅದೆಷ್ಟು? ಬಜ್ಜಿ ಅಂತ ಬರ್ಸ್ಬಿಡೋಣ. ಇಲ್ಲ ಇಲ್ಲ ಪಾಂಡ ಸರಿ, ಇದೇ ಕೊಟ್ಬಿಡಿ, ಇದೇ ಕೊಟ್ಬಿಡಿ. ಹಾಂ, ಇಲ್ಲಿ ಇದಾಗ್ಬಿಡಿದೆಯಲ್ವಾ? ಇಲ್ಲ, ಅದು ಓಪನ್ ಬರೋದು. ಹೌದಾ? ಹಾಂ, ಎಲ್ಲದಕ್ಕೂ ಓಪನ್ ಕಟ್ ಮಾಡಿರೋದಲ್ಲ, ಅದು ಓಪನ್ ಬರೋದು. ಓಕೆ, ಕಟ್ ಮಾಡಿಬಿಡಿ. ರೇಟ್ ತೆಗಿಬೇಕಾ? ಹಾಂ, ತೆಗೀರಿ. ಯಾವ ಕಲರ್? ಬ್ಲೂ ಮತ್ತೆ ಪಿಂಕ್ ಎರಡು ಕಲರ್ ಇದೆ ಮೇಡಮ್. ಯಾವುದಾದ್ರು ಬರ್ಡೇ ಕಾರ್ಡ್ ಹಾಕ್ಬಿಟ್ಟು ಕಾರ್ಡ್ ಯಾವ್ದು ಹಾಕ್ಬಿಟ್ಟು? ಬರ್ಡೇಗ. ಬರ್ಡೇಗ?
ಏನು ಬರೋದಿಲ್ಲ. ಹಾಯ್ ಟರ್ಕಿ. ಮಳೆನಾ ಫುಲ್ಲು ತಗೊಳ್ಳಿ. ಅಲ್ಲಿ ನೋಡಿ ಕ್ಲೋಸ್ ಮಾಡ್ಬಿಟ್ಟಿದ್ರು. ಆಮೇಲೆ ತಿರ್ಗಾಕೊಂಡು ಬಂದಿದ್ದು. ತಡ ಮುಖದ ಮೇಲೆ ಹೋಯ್ತಾ? ಇಲ್ಲ అంటే ಅಷ್ಟೇ ಇರ್ಬೇಕು ನಾವು. ಅಷ್ಟೇ ಅದು ಹೋಗ್ಬಿಡೈತೆ ಬಿಡಿ. ಬಟ್ಟೆ ಹೋಯ್ತು, ವೇಲು ಯಾರ್ದು ಅದು ಹೋಯ್ತು ವೇಲು. ಇಲ್ಲ ಏನಾಗಲ್ಲ ಅದು. ఫోటో కొట్టుకున్నా స్కూల్ ఫీజు ఎంత? నేను ఫస్ట్ పీసీ సెకండ్ పీసీ రెండు సర్వీస్ కాస్ట్కి ಟೀಚರ್ಸ್ ಹೆಂಗ್ ಬರ್ತಾರೆ ಒಂದೊಂದು ಸಬ್ಜೆಕ್ಟ್ ಬರ್ತಾರೆ. ಟೆಂತ್ ಪಾಸ್ ಮಾಡ್ಸಕ್ಕೆ 80,000 ಖರ್ಚು ಮಾಡ್ತು. ನಂದು 20,000 ಮುಂದೆ ಆಯ್ತು ಸರ್, ನಾವು ಬರ್ತೇ ಇಲ್ಲ. ನಾವು ಪಾಸ್ ಕೂಡ ಅದಕ್ಕೆ ನಾನು ಮಾಡಿಲ್ಲ. ಅಕ್ಕ ನಾವು ಸ್ವಲ್ಪ ಫೇಮಸ್ ಆಗಿ ವಿಡಿಯೋ ಮಾಡ್ತೀವಿ. ಪೀಸ್ ಬೇಸ್ ಬರ್ಡೇ ಬೇಸ್ ಆಫ್ ಅಂತೆ ಬುದ್ಧಿ ಲೋಕಂಡ ಇರ್ತಿస్తుంది. ಹಲೋ ಗೈಸ್ ನೋಡಿ, ಲಿಪ್ಸ್ಟಿಕ್ ಆಯ್ತು ಕಣೆ. మేము ఫేమస్ అయినా ಬಿಡಿ ನನಗೆ బాగుంది. ಅದಕ್ಕೆ చేసిండేది. కమలే అమ్మ దాసిగా ఎప్పుడు బాగా తల్లమ్మ. ಗೈಸ್ ಈಗ ಜಸ್ಟ್ ಬಂದ್ವಿ, ತಿನ್ಕೊಂಡು ಎಲ್ಲ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ ಸೊ ಗೈಸ್ ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್, ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಗುಡ್ ನೈಟ್, ಲವ್ ಯು ಆಲ್.